ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಕಾಂಗ್ರೆಸ್ನ ಗೇಮ್ ಪ್ಲಾನ್ ಏನನ್ನುವಂಥದ್ದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವೆರಿ ಈಸಿ ಎಕ್ಸಾಂಪಲ್ಸ್ ಜೊತೆಗೆ ವಾಸ್ತವ ಏನಿದೆ ಅನ್ನುವಂಥದ್ರ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಭಾರತದಲ್ಲಿ ಅಕ್ಕಿಯ ಕೊರತೆ ಇದೆಯಾ? ಅಫ್ಕೋರ್ಸ್ ಇಲ್ಲ. ಹಾಗಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒತ್ತಿ ಹೇಳಬೇಕಾಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಏಕಾಏಕಿ ದೇಶದ ಎಲ್ಲ ಕಡೆ ಜನ ಒಂದೇ ಸಮಯಕ್ಕೆ ಬಂದು ಅಕ್ಕಿ ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ? ನಮಗೆ ಸಪ್ಲೈ ಅಂದ್ರೆ ಸರಬರಾಜು ಬೇಕಾದಷ್ಟು ಇದ್ರೂ ಕೂಡ ಮಾರುಕಟ್ಟೆಯಲ್ಲಿ ಒಂದು ಕೃತಕ ಅಭಾವ ಸೃಷ್ಟಿ ಆಗತ್ತೆ. ಕರೆಕ್ಟಾ? ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ನಿಮ್ಮಲ್ಲಿ ನೀವಿರುವಂತಹ ಗ್ರಾಮ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ನಗರ ಆಗಿರ್ಬೋದು, ಒಟ್ಟು ನೀವು ಇರುವಂತಹ ಜಾಗದಲ್ಲಿ ನೀರಿನ ಯಾವುದೇ ಕೊರತೆ ಇಲ್ಲ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮತ್ತೆ ಹೇಳ್ತೀನಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಏಕಾಏಕಿ ಮುಂದಿನ 7 ದಿನಗಳ ಕಾಲ ನೀರಿನ ಸರಬರಾಜು ಇರಲ್ಲ ಅನ್ನುವಂತಹ ವದಂತಿ ಸಡನ್ ಆಗಿ ಹರಡಿದ್ರೆ ಏನಾಗತ್ತೆ? ಜನ ಸಾಮಾನ್ಯವಾಗಿ ಬಳಸೋದಕ್ಕೆ ಇರುವಂಥದ್ದನ್ನ ಬಿಟ್ಟು 2 ಅಥವಾ 3 ಪಟ್ಟು ಜಾಸ್ತಿ ನೀರನ್ನ ಸಂಗ್ರಹಿಸಿ ಇಡೋದಕ್ಕೆ ಆರಂಭ ಮಾಡ್ತಾರೆ. ಈ ರೀತಿ ಜನ ಮುಂಚಿತವಾಗಿ ಜಾಸ್ತಿ ಸಂಗ್ರಹಿಸಿ ಇಡೋದಕ್ಕೆ ಶುರು ಮಾಡಿದಾಗ ಏನಾಗುತ್ತೆ? ಈ ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆಯಲ್ಲಿ ನಿಜವಾದ ಕೊರತೆ ಕಾಣಿಸಿಕೊಳ್ಳೋದಕ್ಕೆ ಶುರು ಆಗತ್ತೆ. ಎಕನಾಮಿಕ್ಸ್ ಟರ್ಮ್ ಅಲ್ಲಿ ಇದನ್ನ ಡಿಮಾಂಡ್ ಶಾಕ್ ಅಥವಾ ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರೊಫೆಸಿ ಅಂತ ಕರೀತಾರೆ. ಅಂದ್ರೆ ಒಂದು ನಂಬಿಕೆ ಅಥವಾ ಒಂದು ನಿರೀಕ್ಷೆ ಯಾವಾಗ ನಿಜ ಆಗುತ್ತೆ ಹೇಳಿ? ಜನ ಅದನ್ನೇ ನಿಜ ಅಂತ ನಂಬಿ ಅದಕ್ಕೆ ತಕ್ಕ ಹಾಗೆ ನಡ್ಕೊಂಡಾಗ. ಈಗ ನಮ್ಮ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತಾಡೋಣ. ಈಗದ ಪರಿಸ್ಥಿತಿಯಲ್ಲಿ LPG ಗ್ಯಾಸ್ಗೆ ಯಾವುದೇ ರೀತಿಯಾದಂತಹ ಕೊರತೆಗಳು ಇಲ್ಲ. ಸರ್ಕಾರನೇ ಹೇಳ್ತಾ ಇದೆ ಯಾವುದೇ ಸಮಸ್ಯೆ ಇಲ್ಲ ಅಂತ. ಆದ್ರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅದು ಕೂಡ ಸ್ಪಷ್ಟ ಇಲ್ಲ. ಯಾಕಂದ್ರೆ ಯುದ್ಧದ ಪರಿಸ್ಥಿತಿ ಎಷ್ಟು ದಿನ ಮುಂದುವರಿಯುತ್ತೆ, ಅದರ ಪರಿಣಾಮ ಏನಾಗಬಹುದು ಯಾರಿಗೂ ಗೊತ್ತಿಲ್ಲ. ಸೊ ಸರ್ಕಾರ ಜಸ್ಟ್ ಮುನ್ನೆಚ್ಚರಿಕೆಯ ದೃಷ್ಟಿಯಿಂದ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಉದಾಹರಣೆಗೆ ಕಮರ್ಷಿಯಲ್ ಸಪ್ಲೈಯನ್ನ ನಿಯಂತ್ರಿಸುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಈಗಿನ ಮಟ್ಟಿಗೆ ಯಾವುದೇ ತಕ್ಷಣದ ಕೊರತೆ ಇಲ್ಲ. ಡೊಮೆಸ್ಟಿಕ್ ಸಪ್ಲೈ ಪರ್ಫೆಕ್ಟ್ ಇದೆ, ನೋ ಪ್ರಾಬ್ಲಮ್ ಎಟ್ ಆಲ್. ಆದ್ರೆ ಇಲ್ಲಿ ಕಾಂಗ್ರೆಸ್ ಮಾಡ್ತಾ ಇರುವಂತಹ ರಾಜಕೀಯ ಆಟ ಏನು? ಈಗಾಗಲೇ ಭಾರಿ ಕೊರತೆ ಉಂಟಾಗಿದೆ ಅನ್ನೋ ರೀತಿಯಲ್ಲಿ ಒಂದು ಪ್ರೊಪಗ್ಯಾಂಡಾವನ್ನ ಸೃಷ್ಟಿ ಮಾಡೋದು. ಆಗ ಏನಾಗುತ್ತೆ? ಇವೆಲ್ಲವನ್ನ ನೋಡಿ ಜನರಲ್ಲಿ ಒಂದು ಭಯ ಹುಟ್ಕೊಳ್ಳುತ್ತೆ. ಜನ ಒಟ್ಟಿಗೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಏನಾಗುತ್ತೆ? ಬೇಡಿಕೆ ಏಕಾಏಕಿ ಹೆಚ್ಚಾಗ್ತಾ ಹೋಗುತ್ತೆ. ಬೇಡಿಕೆ ಹೀಗೆ ಹೆಚ್ಚಾಗ್ತಾ ಹೋದಾಗ ಏನಾಗುತ್ತೆ? ಡಿಸ್ಟ್ರಿಬ್ಯೂಷನ್ ಮೇಲೆ ಒತ್ತಡ ಬೀಳುತ್ತೆ, ಡಿಮಾಂಡ್ ಶಾಕ್ ಕ್ರಿಯೇಟ್ ಆಗುತ್ತೆ. ಆಗ ನಿಜವಾದ LPG ಕೊರತೆ ಉಂಟಾಗಬಹುದು. ಈಗ ಆಗ್ತಾ ಇರೋದು ಇದೇ ತಾನೆ. ಅಂದ್ರೆ ಯುದ್ಧ ಇದ್ರು ಯುದ್ಧ ಇರದೇ ಇದ್ರು ಎಲ್ರು ಒಟ್ಟಿಗೆ ಸಿಲಿಂಡರ್ ಬುಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ನ್ಯಾಚುರಲಿ ಆ ಕೊರತೆ ಉಂಟಾಗುತ್ತೆ. ಅದರಲ್ಲಿ ಯಾವ ಡೌಟ್ ಕೂಡ ಇಲ್ಲ. ಇಲ್ಲಿ ಕಾಂಗ್ರೆಸ್ಸಿನ ರಾಜಕೀಯ ಲೆಕ್ಕಾಚಾರ ಕೂಡ ಈಗ ಇದೇ ಇರುವಂಥದ್ದು. ಇವರ ಪ್ರೊಪಗ್ಯಾಂಡಾದಿಂದ ಜನ ಪ್ಯಾನಿಕ್ ಆದ್ರ, ಎಲ್ರು ಒಂದೇ ಸಲಿಗೆ ಹೋಗಿ ಬುಕ್ ಮಾಡೋದಕ್ಕೆ ಶುರು ಮಾಡಿದ್ರ, ಎಕ್ಸ್ಟ್ರಾ ಇಟ್ಕೊಳ್ಳೋದಕ್ಕೆ ಶುರು ಮಾಡಿದ್ರ, ಏನಾಯ್ತು? ಕೊರತೆ ಆಯ್ತು. ಸೊ ಈಗ ಜನರಲ್ಲಿ ಏನಾಗುತ್ತೆ? ಒಂದು ಆತಂಕ ಸೃಷ್ಟಿಯಾಗಿಬಿಡುತ್ತೆ. ಆ ಆತಂಕವನ್ನ, ಆ ಆಕ್ರೋಶವನ್ನ ಬಳಸ್ಕೊಂಡು ಮೋದಿಜಿ ಸರ್ಕಾರದ ವಿರುದ್ಧ ಒಂದು ಅಸಮಾಧಾನವನ್ನು ಎಬ್ಬಿಸಿಬಿಡೋದು. ಈಗ ಎಕ್ಸಾಕ್ಟ್ಲಿ ಆಗ್ತಾ ಇರುವಂಥದ್ದು ಇದೇ ಆಟ. ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ಇದನ್ನೇ. ಹೌದಲ್ವೋ ವೀಕ್ಷಕರು? ಇವತ್ತು ಕಾಂಗ್ರೆಸ್ ಮಾಡಿರುವಂತ ಈ ಪ್ರೊಪಗ್ಯಾಂಡಾದಿಂದ ಜನ ಎಷ್ಟು ಇದನ್ನ ನಂಬಿದ್ದಾರೆ, ಇದು ಜನರಿಗೆ ಎಷ್ಟು ಎಫೆಕ್ಟ್ ಮಾಡಿದೆ ಅನ್ನುವಂಥದ್ದಕ್ಕೆ ಒಂದಷ್ಟು ವಿಡಿಯೋಗಳನ್ನು ತೋರಿಸ್ತೀನಿ. ಈ ಒಂದು ವಿಡಿಯೋವನ್ನು ನೋಡಿ. ಮೊದಲು ಒಬ್ಬ ವ್ಯಕ್ತಿ 20 ಲೀಟರ್ ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ, ಅದಕ್ಕೂ ಮುಚ್ಚಳ ಇರೋ ಹಾಗೆ ಇಲ್ಲಿ ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ ಇದೆಯಾ ಅಂತ, ಆತ ಪೆಟ್ರೋಲ್ ತುಂಬಿಸ್ಕೊಳ್ತಾ ಇದ್ದಾನೆ. ಅದನ್ನ ಹಾಗೆ ಬೈಕ್ ಮೇಲೆ ಇಟ್ಕೊಂಡು ತಗೊಂಡು ಹೋಗ್ತಾನೆ. ಫಸ್ಟ್ ಆಫ್ ಆಲ್, ಪೆಟ್ರೋಲ್ ಡೀಸೆಲ್ ಅಭಾವ ಇದೆ ಅಂತ ಹೇಳ್ದಂಥವ್ರು ಯಾರಪ್ಪ? ಎಲ್ಲಾದ್ರೂ ಹೇಳಿದಾರಾ? ಇಲ್ಲ. 1 ರೂಪಾಯಿ ಆದ್ರೂ ಪೆಟ್ರೋಲ್ ಅಥವಾ ಡೀಸೆಲ್ ಅಲ್ಲಿ ಹೆಚ್ಚಳ ಮಾಡಿದಾರಾ? ಅದು ಮಾಡಿಲ್ಲ. ಪ್ಯಾನಿಕ್ ಕ್ರಿಯೇಟ್ ಆಗಿದೆ, ಬಂದಿದ್ದಾರೆ, ಹೋಗ್ಲಿ, ಅದೆಲ್ಲ ಹೋಗ್ಲಿ. ಈಗ ಒಂದು ಕ್ಷಣ ಯೋಚನೆ ಮಾಡಿ, ಆತ ಅಷ್ಟು ಕೇರ್ಲೆಸ್ ಆಗಿ ಆ ಪೆಟ್ರೋಲ್ ತುಂಬಿರುವಂತಹ ಬಾಟಲ್ ಅನ್ನ ತಗೊಂಡು ಹೋಗುವಾಗ ಬೈ ಚಾನ್ಸ್ ಜಾರಿ ಬಿದ್ದು ಏನಾದ್ರೂ ಆದ್ರೆ, ಆಗಬಾರ್ದು ಅಂತ ಅನಾಹುತ ಆದ್ರೆ ಯಾರ್ರೀ ಹೊಣೆ? ಈ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದಂತಹ ಕಾಂಗ್ರೆಸ್ ಅವರು ಬರ್ತಾರಾ? ಇನ್ನೊಂದು ಶಾಕಿಂಗ್ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ.
ಜನ ತಮ್ಮ ಡೊಮೆಸ್ಟಿಕ್ LPG ಸಿಲಿಂಡರ್ಗಳನ್ನು ತಗೊಂಡು ಬಂದು CNG ಗ್ಯಾಸ್ ಅನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ಇದು ತಪ್ಪು ಅಂತ ಅಲ್ಲಿರುವಂಥವ್ರಿಗೆ ಗೊತ್ತು. ಅದಕ್ಕೆ ಆತ ಆರಂಭದಲ್ಲೇ ಪ್ಲೀಸ್ ರೆಕಾರ್ಡ್ ಮಾಡಬೇಡಿ ಅಂತ ಹೇಳ್ತಾನೆ. ಆತನ ಯೋಗ್ಯತೆಗೆ ಇದೆಷ್ಟು ಡೇಂಜರಸ್ ಗೊತ್ತಾ? ಸಾಮಾನ್ಯವಾಗಿ CNG ಗ್ಯಾಸ್ 200 to 250 ಬಾರ್ ಪ್ರೆಷರ್ ಅಲ್ಲಿ ಸ್ಟೋರ್ ಮಾಡಲಾಗುತ್ತೆ. ಬಟ್ LPG ಸಿಲಿಂಡರ್ ಜಸ್ಟ್ 7 to 10 ಬಾರ್ ಪ್ರೆಷರ್. ಸಿಂಪಲ್ ಭಾಷೆಯಲ್ಲಿ ಹೇಳೋದಾದ್ರೆ CNG ಅನ್ನ LPG ಸಿಲಿಂಡರ್ ಅಲ್ಲಿ ತುಂಬೋದು ಅಂತಂದ್ರೆ ನೀವು ಜೀವದ ಜೊತೆಗೆ ಆಟವನ್ನ ಆಡ್ತಾ ಇದ್ದೀರಾ ಅಂತ ಅರ್ಥ. ಇಷ್ಟು ಅಪಾಯಕಾರಿ ಕೆಲಸಗಳು ನಡೆಯೋದಕ್ಕೆ ಕಾರಣ ಯಾರ್ರೀ? ಇದೇ ಸುಳ್ಳು ಸುದ್ದಿಯನ್ನು ಹರಡಿಸಿದಂತಹ ಕಾಂಗ್ರೆಸ್ನವರಲ್ವಾ? ಅವರೇನೋ ಪ್ಯಾನಿಕ್ ಕ್ರಿಯೇಟ್ ಮಾಡಿದ್ರು, ಆದ್ರೆ ಅವರು ಇಂತಹ ಸಾಹಸಕ್ಕೆ ಕೈಯನ್ನು ಹಾಕ್ತಾರಾ? ಇಲ್ಲ. ಅವರಿಗೆ ವಾಸ್ತವ ಏನನ್ನುವಂಥದ್ದು ಗೊತ್ತು. ನಿಮ್ಮನ್ನ ಎತ್ತಿ ಕಟ್ತಾ ಇದ್ದಾರಷ್ಟೇ. ನೆನಪಿರ್ಲಿ, ಇಂತಹ ಸಮಸ್ಯೆ ಇದ್ದಿದ್ರೆ ಮೋದಿಜಿ ಸರ್ಕಾರಕ್ಕೆ ಅದನ್ನ ಮುಚ್ಚಿಟ್ಟು ಸುಳ್ಳು ಹೇಳುವಂತ ಅವಶ್ಯಕತೆ ಇರಲಿಲ್ಲ. ಏನು ಕ್ರಮವನ್ನ ಕೈಗೊಳ್ಬೇಕಿತ್ತೋ ಕೈಗೊಳ್ತಾ ಇದ್ರು. ಆದ್ರೆ ವಾಸ್ತವದಲ್ಲಿ ನೋಡಿದ್ರೆ ಅಂತಹ ಪ್ರಾಬ್ಲಮ್ ಆಗಿಲ್ಲ. ಅದಕ್ಕೆ ಹೇಳ್ತಾ ಇಲ್ಲ. ಯಾಕಿದು ಜನರಿಗೆ ಅರ್ಥ ಆಗ್ತಾ ಇಲ್ಲ? ಅಂಡ್ ಇಂತಹ ಜಾಸ್ತಿ ವಿಡಿಯೋಗಳು ಬರ್ತಾ ಇರುವಂಥದ್ದು ತಮಿಳುನಾಡು ಆಗಿರಬಹುದು, ಇಂಡಿಯಾ ಅಲಿಯನ್ಸ್ ಆಡಳಿತದ ರಾಜ್ಯಗಳಿಂದಾನೇ ಬರ್ತಾ ಇರುವಂಥದ್ದು. ಆಡಳಿತ ಏನು ಮಾಡ್ತಾ ಇದೆ ಅಲ್ಲಿ? ಯಾಕೆ ಜನರಿಗೆ ಅರ್ಥ ಮಾಡಿಸ್ತಾ ಇಲ್ಲ? ಯಾಕೆ ಇಷ್ಟು ಸುಳ್ಳುಗಳನ್ನ ಹೇಳಿ ಅಪಾಯಕ್ಕೆ ಓಡ್ತಾ ಇದ್ದೀರಾ? ನಿಜವಾಗ್ಲೂ ನೀವುಗಳೇ ಹೊಣೆ ಆಗ್ತೀರಾ ಏನಾದ್ರೂ ಸಮಸ್ಯೆ ಆದ್ರೆ. ವೀಕ್ಷಕರೇ, ರಾಹುಲ್ ಇಟಲಿ ಭಾರತದಲ್ಲಿ LPG ಕೊರತೆ ಇದೆ, ಪೆಟ್ರೋಲ್ ಡೀಸೆಲ್ ಕೊರತೆ ಇದೆ ಅಂತ ಜನರನ್ನ ಬಹಳಷ್ಟು ಹೆದರಿಸುವಂತಹ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಅದೇನೋ ಸಂಸತ್ತಿನ ಹೊರಗೆ ಮೋದಿಜಿ ಪ್ಯಾನಿಕ್ 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 ಅಂತ ಬೊಬ್ಬೆ ಹಾಕ್ತಾ ಇದ್ರಪ್ಪ. ಆದ್ರೆ ರಾಹುಲ್ ಇಟಲಿ ಯಾವ ಪ್ಯಾನಿಕ್ ಬಟನ್ ಒತ್ತುವಂತ ಅವಶ್ಯಕತೆ ಇಲ್ಲ. ಈಗ ನೀವುಗಳು ದೇಶದಲ್ಲಿ ಅದೇನೋ ಸುಳ್ಳು ಹಾಡೋದಕ್ಕೆ ಪ್ರಯತ್ನ ಪಟ್ರಲ್ವಾ, LPG ಸಂಕಷ್ಟ ಬರಲಿದೆ, ಪೆಟ್ರೋಲ್ ಸಂಕಷ್ಟ ಬರಲಿದೆ, ಡೀಸೆಲ್ ಸಂಕಷ್ಟ ಬರಲಿದೆ ಅಂತ. ಆ ನಾಟಕ ಏನು ನಡೆಯಲ್ಲ. ಶೆನ್ಲಾಂಗ್ ತೈಲ ಟ್ಯಾಂಕರ್ ಸೌದಿ ಕ್ರೂಡ್ ಆಯಿಲ್ ತಗೊಂಡು ಸೀದಾ ಮುಂಬೈ ಬಂದರಿಗೆ ನಿಮಗೆ ಗೊತ್ತು ಈಗ ತಲುಪಿದ್ದಾಗಿದೆ. ಅದು ಕೂಡ ಸ್ಟೇಟ್ ಆಫ್ ಹಾರ್ಮೋಸ್ ಮೂಲಕ ಸುರಕ್ಷಿತವಾಗಿ ಬಂದಿರುವಂಥದ್ದು. ಸೊ ಭಾರತದಲ್ಲಿ ಎನರ್ಜಿ ಸೆಕ್ಯೂರಿಟಿ ಹೇಗಿದೆ? ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ. ಬಟ್ ರಾಹುಲ್ ಇಟಲಿ ಹೇಳಿದ್ದು ರಾಹುಲ್ ಇಟಲಿ ಆಕ್ಚುಲಿ ಹೇಳಿದ್ದು ಕರೆಕ್ಟ್. ಏನು ಹೇಳಿ? ಮೋದಿಜಿ ಪ್ಯಾನಿಕ್ ಆಗಿದ್ದಾರೆ. ಯಾಕೆ ಪ್ಯಾನಿಕ್ ಆಗಿದ್ದಾರೆ ಅಂತಂದ್ರೆ, ಈಗ ಇರಾನು ಕೂಡ ಭಾರತಕ್ಕೆ ಇಷ್ಟರ ಮಟ್ಟಿಗೆ ಸಪೋರ್ಟ್ ಅನ್ನ ಕೊಟ್ಟು ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನ ಬಿಡ್ತಾ ಇದ್ದಾರಲ್ವಾ ಆ ಮೂಲಕ. ಇದನ್ನ ಕೇಳಿನ ರಾಹುಲ್ ಇಟಲಿ ಅದೇನ್ ಮಾಡ್ಕೊಳ್ತಾರೋ ಏನೋ ಅಂತ ಪ್ಯಾನಿಕ್ ಆಗಿದ್ರಷ್ಟೇ. ನಿಮ್ಗಳನ್ನ ನೆನೆಸ್ಕೊಂಡು ಇನ್ನೇನು ಇಲ್ಲ. ಭಾರತದ ಪರಿಸ್ಥಿತಿ ಪರ್ಫೆಕ್ಟ್ ಆಗಿ ಇದೆ. ಕರೆಕ್ಟಾ? ಅಂಡ್ ಮೋದಿಜಿ ಅವರು ಸರಿಯಾಗಿ ರಾಹುಲ್ ಇಟಲಿ ಗ್ಯಾಂಗ್ ಪ್ಲಾನ್ ಅನ್ನು ಕೂಡ ತಮ್ಮ ಒಂದು ಭಾಷಣದಲ್ಲಿ ತೆರೆದಿಟ್ಟಿದ್ದಾರೆ, ಕೇಳಿ. साथियों, आजकल बहुत चर्चा LPG को लेकर हो रही है. कुछ लोग हैं जो पैनिक क्रिएट करने का प्रयास कर रहे हैं, अपना एजेंडा चलाना चाहते हैं. मैं इस समय उन पर राजनीतिक टिप्पणी नहीं करना चाहता, लेकिन इतना जरूर कहूंगा कि ऐसा करके वो जनता के समक्ष खुद को एक्सपोज हो ही रहे हैं, पूरे देश का भी बड़ा नुकसान कर रहे हैं. ದೇಶದಲ್ಲಿ ಒಂದಷ್ಟು ಮಂದಿಯಿಂದ LPG ಬಗ್ಗೆ ಭಯ ಹುಟ್ಟಿಸುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. ಕೆಲವರು ತಮ್ಮ ಪೊಲಿಟಿಕಲ್ ಎಜೆಂಡಾ ಕ್ಯಾರಿ ಮಾಡೋದಕ್ಕೆ ಜನರಲ್ಲಿ ಪ್ಯಾನಿಕ್ ಸೃಷ್ಟಿ ಮಾಡುವಂತಹ ಪ್ರಯತ್ನದಲ್ಲಿದ್ದಾರೆ. ಆದ್ರೆ ಇದರ ಮೂಲಕ ಅವರು ಭಾರತದ ಜನರ ಮುಂದೆ ತಮ್ಮ ನಿಜವಾದ ಮುಖವನ್ನ ಬಹಿರಂಗ ಮಾಡ್ತಾ ಇದ್ದಾರೆ. ಇಂತಹ ವದಂತಿಗಳು, ಇಂಥವರ ಭಯ ಹುಟ್ಟಿಸುವಂತಹ ಮಾತುಗಳು ದೇಶಕ್ಕೆ ದೊಡ್ಡ ನಷ್ಟವನ್ನ ಉಂಟು ಮಾಡಬಹುದು. ದಯವಿಟ್ಟು ಇವರ ಮಾತುಗಳನ್ನ ಕೇಳಿಸ್ಕೊಳ್ಳಬೇಡಿ, ನಂಬಬೇಡಿ ಅಂತ ಹೇಳಿದ್ದಾರೆ. ಸಾಕಲ್ವಾ ರಾಹುಲ್ ಇಟಲಿ ಗ್ಯಾಂಗ್ಗೆ? ಇನ್ನು ಎಷ್ಟು ಫ್ಯಾಕ್ಟ್ ಚೆಕ್ ಮಾಡೋದು, ಇನ್ನು ಎಷ್ಟು ಎಕ್ಸ್ಪೋಸ್ ಮಾಡೋದು? ಈ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಾ ಇರುವಂತಹ ವದಂತಿಗಳ ಬಗ್ಗೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಸಂಸತ್ತಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೊದಲನೇದು ಪಾಯಿಂಟ್ ನಂಬರ್ 1, ಭಾರತದಲ್ಲಿ ಇಂಧನ ಸರಬರಾಜು ಸಂಪೂರ್ಣವಾಗಿ ಸ್ಥಿರವಾಗಿದೆ. ಇಟ್ ಈಸ್ ಸ್ಟೇಬಲ್. ದೇಶಾದ್ಯಂತ ಯಾವುದೇ ರೀತಿಯ ಇಂಧನ ಕೊರತೆ ಇಲ್ಲ. ಪಾಯಿಂಟ್ ನಂಬರ್ 2, ಸರ್ಕಾರ ಮನೆಗಳಿಗೆ, ರೈತರ ಅಗತ್ಯಕ್ಕೆ ಎಲ್ಲದಕ್ಕೂ ಕೂಡ ಗ್ಯಾಸ್ ಸರಬರಾಜನ್ನ ಮೊದಲ ಆದ್ಯತೆಯಾಗಿ ಇಟ್ಕೊಂಡಿದೆ. ಹಾಗಾಗಿ ಡೊಮೆಸ್ಟಿಕ್ LPG ಪೈಪ್ ಗ್ಯಾಸ್ ಸರಬರಾಜು ಸಾಮಾನ್ಯವಾಗಿ ಮುಂದುವರಿತಾ ಇದೆ, ಮುಂದುವರಿಯುತ್ತೆ.
ಪಾಯಿಂಟ್ ನಂಬರ್ 3, ಭಾರತ ತನ್ನ ಕ್ರೂಡ್ ಆಯಿಲ್ನ ಸುಮಾರು 85% ಆಮದು ಮಾಡಿಕೊಳ್ಳುತ್ತೆ. ಆದರೆ ಈಗ ಅದು ಕೂಡ ಸಂಪೂರ್ಣವಾಗಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲೆ ಮಾತ್ರ ಅವಲಂಬಿತ ಆಗಿಲ್ಲ. ಈಗ ಭಾರತಕ್ಕೆ ತೈಲ ಸರಬರಾಜು ರಷ್ಯಾ ಆಗಿರಬಹುದು, ಅಮೆರಿಕ ಆಗಿರಬಹುದು, ಆಫ್ರಿಕಾ ಆಗಿರಬಹುದು, ಲ್ಯಾಟಿನ್ ಅಮೆರಿಕ ಈ ದೇಶಗಳಿಂದ ಕೂಡ ಬರ್ತಾ ಇದೆ. ಅಂದ್ರೆ ಕೇವಲ ಒಂದು ಮಾರ್ಗದ ಮೇಲಿನ ಅವಲಂಬನೆ ಭಾರತಕ್ಕೆ ಕಡಿಮೆ ಆಗಿದೆ. ಪಾಯಿಂಟ್ ನಂಬರ್ 4, ಭಾರತದ ಹತ್ರ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಕೂಡ ಇದೆ. ಅವುಗಳು ತಾತ್ಕಾಲಿಕ ಸಂಕಷ್ಟಗಳನ್ನ ಎದುರಿಸೋದಕ್ಕೆ ಸಂಪೂರ್ಣ ಸಹಾಯವನ್ನ ಮಾಡುತ್ತೆ. ಪೆಟ್ರೋಲ್ ಡೀಸೆಲ್ ಕೊರತೆ ನಮಗೆ ಏನೇನೂ ಇಲ್ಲ. ಪಾಯಿಂಟ್ ನಂಬರ್ 5, ಭಾರತದ ರಿಫೈನರಿಗಳು ಅಗತ್ಯ ಬಿದ್ರೆ ಬೇರೆ ದೇಶಗಳ ಕ್ರೂಡ್ ಆಯಿಲ್ಗೆ ತಕ್ಷಣ ಸ್ವಿಚ್ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿವೆ. ಹಾಗಾಗಿ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಪ್ಯಾನಿಕ್ ಆಗಿ ಪೆಟ್ರೋಲು, ಡೀಸೆಲು, ಗ್ಯಾಸು ಸಂಗ್ರಹಿಸುವಂತ ಅಗತ್ಯ ಇಲ್ಲ. ವದಂತಿಗಳಿಗೆ ಬಲಿ ಆಗಬೇಡಿ. ಕೂಲ್ ಆಗಿ ಜವಾಬ್ದಾರಿಯಿಂದ ವರ್ತಿಸುವಂಥದ್ದು ಅದು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯ. ಅಂಡ್ ಇಷ್ಟು ಪಾಯಿಂಟ್ಸ್ ನಾನು ಹೇಳಿದ್ನಲ್ವಾ, ನಾನು ಹೇಳಿದ್ದಲ್ಲ, ಇದನ್ನ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿರುವಂಥದ್ದು. Supply position is secure and volume secured exceed what the Hormuz would have delivered. Before the crisis, approximately 45% of India's crude imports transited through the Hormuz route. Thanks to the Honorable Prime Minister's outstanding diplomatic outreach and goodwill, India has secured crude volumes that exceed what the disrupted Strait of Hormuz could have delivered in the same period. Non-Hormuz sourcing has risen to approximately 70% of crude imports, up from 55% before the conflict began. India sources crude from 40 countries as against 27 in 2006 and 7. This structural diversification, built through sustained policy over successive years, has given us options that other nations find themselves without. ನೀವು ಇವರ ಮಾತನ್ನ ಕೇಳ್ತೀರಾ ಅಥವಾ ಬಿಸ್ಕೆಟ್ ತಿನ್ಕೊಂಡು ಫಾರಿನ್ ಟ್ರಿಪ್ ಹೊಡ್ಕೊಂಡು ತಿರ್ಗಾಡ್ತಾ ಇದ್ದಾರಲ್ವಾ ಬೇಜವಾಬ್ದಾರಿ ವಿರೋಧ ಪಕ್ಷದ ನಾಯಕ. ಸಂಸತ್ತಲ್ಲಿ ಈ ಒಂದು LPG ವಿಚಾರವಾಗಿ ಮಾತಾಡ್ತೀನಿ ಅಂತ ಹೇಳಿ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಬೇಜವಾಬ್ದಾರಿಯಾಗಿ ಆಡ್ತಾ ಇದ್ದಾರಲ್ವಾ ರಾಹುಲ್ ಇಟಲಿ, ಅವರ ಸುಳ್ಳನ್ನ ಕೇಳ್ತೀರಾ? ನಿಮಗೆ ಬಿಟ್ಟಿರುವಂಥದ್ದು. ಇದಕ್ಕಿಂತ ಹೆಚ್ಚು ಇನ್ನೇನು ಹೇಳೋದಕ್ಕಾಗತ್ತೆ? ಕೊನೆಯದಾಗಿ ವೀಕ್ಷಕರು, 2013ರಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿ ನವಾಜ್ ಶರೀಫ್ ಆಗಿನ ಭಾರತದ ಪ್ರಧಾನಿ ಆಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಅವಮಾನ ಮಾಡಿದಾಗ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಂತಹ ನರೇಂದ್ರ ಮೋದಿಜಿ ಏನ್ ಹೇಳಿದ್ರು ಗೊತ್ತಾ? ಕೇಳಿಸ್ಕೊಳ್ಳಿ. हिंदुस्तान में मेरे प्रधानमंत्री से हम लड़ेंगे, नीतियों के लिए झगड़ा करेंगे। 125 करोड़ के देश के प्रधानमंत्री हैं नवाज शरीफ, ये आपकी कौन सी औकात है? आप मेरे देश के प्रधानमंत्री को देहाती औरत कह के संबोधन करते हो और ये कहते हो कि हिंदुस्तान के प्रधानमंत्री तो देहाती औरत जैसे हैं। 125 ಕೋಟಿ ಭಾರತೀಯರ ಪ್ರಧಾನಮಂತ್ರಿಯನ್ನ ಅವಮಾನ ಮಾಡೋದಕ್ಕೆ ನಿಮಗೆ ಎಷ್ಟು ಧೈರ್ಯ ಇರಬೇಡ. ಅವರು ನನ್ನ ಪ್ರಧಾನಮಂತ್ರಿ ಕೂಡ ಹೌದು. ಮನಮೋಹನ್ ಸಿಂಗ್ ಅವರ ಪರ ವಹಿಸಿಕೊಂಡು ಮಾತಾಡಿದ್ದು ಮೋದಿಜಿ. ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇದ್ರೂ ಕೂಡ ದೇಶದ ಗೌರವನ ಮೊದಲಿಗೆ ಇಡುವಂತಹ ನಾಯಕತ್ವದ ಲಕ್ಷಣ ಇದು. ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡಿ ಹೆಂಗಿದೆ. ಸಂಕಷ್ಟದ ಸಮಯ ಅಂತ ಬಂದಾಗ ಇಡೀ ದೇಶವನ್ನ ಸುಳ್ಳು ಹೇಳಿ ಮೋದಿಜಿ ವಿರುದ್ಧ ಎತ್ತಿ ಕಟ್ಟಿ ಬಿಡುವಂಥದ್ದು. ಡೊನಾಲ್ಡ್ ಟ್ರಂಪ್ ಏನಾದ್ರೂ ವಿಚಿತ್ರ ಹೇಳಿಕೆ ಕೊಟ್ರೆ ಸಾಕು, ಅದನ್ನೇ ಹಿಡ್ಕೊಂಡು ಮೋದಿಜಿ ಭಾರತೀಯರನ್ನ ಕೆಟ್ಟ ರೀತಿಯಲ್ಲಿ ತೋರಿಸೋದಕ್ಕೆ ಪ್ರಯತ್ನವನ್ನು ಪಡುವಂಥದ್ದು. ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನಿಮ್ಗಳಿಗೆ. ಒಂದು ಕಡೆ ದೇಶದ ಗೌರವವನ್ನು ರಕ್ಷಿಸುವಂತಹ ನಾಯಕತ್ವ, ಮತ್ತೊಂದು ಕಡೆ ರಾಜಕೀಯಕ್ಕೋಸ್ಕರ ದೇಶದ ಹೆಸರನ್ನೇ ಕೆಡಿಸುವಂತಹ ಇವರ ಚೀಪ್ ರಾಜಕೀಯ. ಯಾವ ದೇಶ ಕೂಡ ಇಂತಹ ವಿರೋಧ ಪಕ್ಷವನ್ನ ಪಡೆಯದೇ ಇರ್ಲಪ್ಪ ಅನ್ನುವಂಥದ್ದು ನಮ್ಮ ಪ್ರಾರ್ಥನೆ. ಯಾವ ದೇಶಕ್ಕೂ ಇಂತಹ ವಿರೋಧ ಪಕ್ಷ ಇರಬಾರದು. ದಯವಿಟ್ಟು ಮತ್ತೆ ನಮ್ಮ ಕಳಕಳಿಯ ವಿನಂತಿ, ಸುಳ್ಳುಗಳಿಗೆ ಕಿವಿ ಕೊಡಬೇಡಿ.
ಡೊಮೆಸ್ಟಿಕ್ ಸಪ್ಲೈಯಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ, ಪೆಟ್ರೋಲ್ ಡೀಸೆಲ್ ಯಾವುದೇ ಸಮಸ್ಯೆ ಆಗಿಲ್ಲ. ದಯವಿಟ್ಟು ಪ್ಯಾನಿಕ್ ಆಗಬೇಡಿ ಅಷ್ಟೇ. ಧನ್ಯವಾದ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.